ಸಭಾಧ್ಯಕ್ಷರೇ, ಸಂಪನ್ಮೂಲ ಅತಿಥಿಗಳೇ, ಸೇರಿದ ಸಹೃದಯ ಬಂಧುಗಳೇ, ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ನಮ್ಮ ನಾಡಿನ ಹೆಸರಾಂತ ಒಂದು ವಿದ್ಯಾಸಂಸ್ಥೆ. ಅವರು ಇವತ್ತು ಈ ರೀತಿಯ ಒಂದು ಗಂಭೀರವಾದಂಥ ಚಿಂತನೆಯನ್ನು ನಮ್ಮ ಎದುರಿಟ್ಟದ್ದು ನನಗೆ ಬಹಳ ಸಂತೋಷ. ನನಗೆ ಇವತ್ತು ವಿಷಯವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸ್ಥಳೀಯ ಸಂಸ್ಕೃತಿ ಮತ್ತು ಕ್ರೀಡೆಯನ್ನು ಹೇಗೆ ಅಳವಡಿಸಬಹುದು ಎಂಬ ಒಂದು ವಿಚಾರ. ಕನ್ನಡದಲ್ಲಿ ಮಾತನಾಡಿದರೆ ನನ್ನ ಹೃದಯದಿಂದ ಮಾತನಾಡಬಹುದು ಎಂಬ ಆಲೋಚನೆಯಿಂದ ನಾನು ಕನ್ನಡದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ದೊಡ್ಡ ಶಿಕ್ಷಣ ತಜ್ಞನ ಅಲ್ಲ ಅಂತ ನಾನೇ ಸ್ವತಃ ಒಪ್ಪಿಕೊಳ್ತೇನೆ. ಆದರೆ ಇವತ್ತು ಕೊಟ್ಟಂಥ ವಿಚಾರದಲ್ಲಿ ನಾನೊಬ್ಬ ಸಣ್ಣ ಕಲಾವಿದನಾಗಿ, ಒಂದು ಸಂಘಟಕನಾಗಿ, ಒಬ್ಬ ಒಳ್ಳೆಯ ಸೌಂದರ್ಯ ಪ್ರಜ್ಞೆ ಇದ್ದಂಥ ಒಬ್ಬ ಪ್ರೇಕ್ಷಕನಾಗಿ ನನಗೆ ಆ ಸಾಂಸ್ಕೃತಿಕದಲ್ಲಿ ಬಹಳಷ್ಟು ಕೆಲಸ ಮಾಡ್ತೇವೆ. ಕ್ರೀಡೆಯನ್ನು ತೆಗೆದು ನೋಡಿದ್ರು ನಾನು ಸಣ್ಣ ಕ್ರೀಡಾಪಟುವಾಗಿ ಬೇಕಾದಷ್ಟು ವಿದ್ಯಾರ್ಥಿಗಳನ್ನೊಟ್ಟಿಗೆ ಕುಳಿತುಕೊಂಡು ನಾನು ಆ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಅದರೆಲ್ಲ ಸಂಘಟನೆಗಳನ್ನು ಮಾಡಿಕೊಂಡು ಅದರ ದುಃಖ ಗೊತ್ತಿದ್ದ ಒಬ್ಬ. ಆದ್ದರಿಂದ ಈ ಎರಡರ ಬಗ್ಗೆ ನಾನು ಸ್ವಲ್ಪ ಮಾತನಾಡಲಿಕ್ಕೆ ಇಚ್ಛೆ ಬರ್ತೇನೆ. ಇಡೀ ನಮ್ಮ ಇಷ್ಟತಮಗೆ ಇದ್ದಂಥ ಸಿಸ್ಟಮನ್ನು ಒಮ್ಮೆ ಆಲೋಚನೆ ಮಾಡೋಣ. ನಮ್ಮಲ್ಲಿರುವ ನಮ್ಮ ಇಡೀ ಶಿಕ್ಷಣದಲ್ಲಿ ಪ್ರಾಥಮಿಕ ಶಿಕ್ಷಣ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಇರುವಂಥ ಒಂದು ಶಿಕ್ಷಣ ಅದು 11 ವರ್ಷದಲ್ಲಿ ಮುಕ್ತಾಯವಾಗ್ತದೆ. ಮಾಧ್ಯಮಿಕವಾದಂಥ ಶಿಕ್ಷಣ 6ರಿಂದ 7 ಅಂದರೆ 12ರಿಂದ 13 ವರ್ಷಗಳಿಗೆ ಬಂತು. ಇನ್ನು 14, 15, 16 ಅದು ಹೈಸ್ಕೂಲ್ ಪ್ರೌಢ ವಿದ್ಯಾಭ್ಯಾಸ, ಹೈಸ್ಕೂಲ್ 8, 9, 10. ಇನ್ನು 17, 18 ಅದು 11ನೇ 12ನೇ ಪದವಿ ಪೂರ್ವ ಶಿಕ್ಷಣ. ಇನ್ನು ಡಿಗ್ರಿ ಅದು 3 ವರ್ಷದ ಡಿಗ್ರಿ ಅದು 21 ವರ್ಷಕ್ಕೆ ಅದು ಮುಕ್ತಾಯವಾಗಿದೆ. ಇದಿದ್ದಂಥ ಒಂದು ಸಿಸ್ಟಮ್. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, CBSE, ICSE ಸಿಸ್ಟಮ್. ಇಲ್ಲಿ ನಾವು ನೋಡ್ತಾ ಹೋದರೆ ಪರಂಪರೆ ಮತ್ತು ಬ್ರಿಟಿಷರ ಶಿಕ್ಷಣದಲ್ಲಿ ಗುರು ಕೇಂದ್ರಿತ ಶಿಕ್ಷಣ, ಟೀಚರ್ ಸೆಂಟರ್ಡ್ ಈ ಶಿಕ್ಷಣಕ್ಕೆ ಒತ್ತು ಕೊಡ್ತೇವೆ. ಸ್ವಾತಂತ್ರ್ಯ ನಂತರ ಪಠ್ಯ ಕೇಂದ್ರಿತ और ವಿಷಯ ಕೇಂದ್ರಿತ ಶಿಕ್ಷಣ ಬಂತು. ಹೊಸ ಶಿಕ್ಷಣದ ನೀತಿಯಲ್ಲಿ 1986ರಲ್ಲಿ ಮತ್ತು 92ರಲ್ಲಿ ಮಗು ಕೇಂದ್ರಿತ ಶಿಕ್ಷಣ ಬಂತು. ಮಕ್ಕಳ ಸಾಮರ್ಥ್ಯ ಮತ್ತು ಅಗತ್ಯ ಮತ್ತು ಭಾಗವಹಿಸುವಿಕೆಯನ್ನು ಆಧರಿಸಿಕೊಂಡು ಶಿಕ್ಷಣ ಮಾದರಿ ಬಂತು. 2009ರಲ್ಲಿ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ನ ನಿರ್ಧಾರದಂತೆ 14 ವರ್ಷದ ಒಳಗಿನ ಎಲ್ಲರಿಗೂ ಶಿಕ್ಷಣ ಕೊಡುವ ಜವಾಬ್ದಾರಿ ಎಂದು ಹೇಳಿ ಸಾರ್ವತ್ರಿಕ ಶಿಕ್ಷಣ ಬಂತು. ಒಟ್ಟು ಇದರಲ್ಲಿ ಬೌದ್ಧಿಕ ಬೆಳವಣಿಗೆ ಮತ್ತು ವಿಷಯವನ್ನು ಕಲಿಯುವುದಕ್ಕೆ ಹೆಚ್ಚು ಒತ್ತು ಇದೆ. ಇದರಲ್ಲೂ ಬಹಳ ಮುಖ್ಯವಾಗಿ ಕಲೆ ಮತ್ತು ಸಾಂಸ್ಕೃತಿಕ ವಿಷಯವನ್ನು ಬಹಳಷ್ಟು ಇದರಲ್ಲೂ ತಂದಿದೆ. ಆದರೆ ಮತ್ತು ಕ್ರೀಡೆಯನ್ನು ಇದು ಒಳಗೊಂಡಿದೆ. ಆದರೆ ನಾನು ಸ್ಪಷ್ಟವಾಗಿ ನನ್ನ ವಿಚಾರವನ್ನು ಹೇಳೋದಾದರೆ ಇದೆಲ್ಲವೂ ಇದ್ದರೂ ಕೂಡ ಇದು ವೇದಿಕೆಯ ಮೇಲೆ ಮಾತನಾಡಲಿಕ್ಕೆ ಮತ್ತು ಮೈಕಲಿನಲ್ಲಿ ಮಾತಾಡಲಿಕ್ಕೆ, ಪ್ರೆಸೆಂಟೇಷನ್ ಮಾಡಲಿಕ್ಕೆ, ಕೇಳಲಿಕ್ಕೆ ಮಾತ್ರ ಇತ್ತು ಹೊರತು ಇದನ್ನು ಸಮರ್ಪಕ ರೀತಿಯಲ್ಲಿ ನಮ್ಮ ಇಡೀ ಒಂದು ಆ ವಿದ್ಯಾರ್ಥಿ ಲೋಕವನ್ನು ಹೇಗೆ ಒಂದು ಬಿಲ್ಡಿಂಗ್ ಅನ್ನು ಕಟ್ಟುವಾಗ ಫೌಂಡೇಶನ್ ಗಟ್ಟಿದ್ರೆ ಇವತ್ತು ಎಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಬಹುದು, ಆ ರೀತಿಯಲ್ಲಿ ಇವತ್ತು ಈ ಪ್ರಾಥಮಿಕ ಶಿಕ್ಷಣದ ಪ್ರೌಢ ಶಿಕ್ಷಣದವರೆಗೆ ಹೋಗುವವರೆಗೆ ಮತ್ತು ಈ ಪದವಿಯವರೆಗೆ ಕಾಟಾಚಾರಕ್ಕಾಗಿ ಈ ಸಾಂಸ್ಕೃತಿಕ ರಂಗ ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ಹೊರತು ಅರ್ಥಪೂರ್ಣವಾಗಿ ನಮ್ಮ ದೇಶವನ್ನು ಮಾಡಿಕೊಂಡು ಅರ್ಥಪೂರ್ಣವಾಗಿ ಇರಲೇ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಹೊಂದಾಣಿಕೆಯ ಕೊರತೆ. ಇಷ್ಟೆಲ್ಲ ಇದ್ರೂ ಕೂಡ ನನ್ನ ಪ್ರಶ್ನೆ ಒಂದು ಸಿಂಪಲ್ ಆಗಿ ನನ್ನ ಪ್ರಶ್ನೆ, ಇಷ್ಟೆಲ್ಲ ಶಾಸ್ತ್ರೀಯ ಜನಪದೀಯವಾದಂಥ ಕಲೆ, ನಮ್ಮ ಸ್ಥಳೀಯಕ್ಕೆ ಸಂಬಂಧಪಟ್ಟ ಕಲೆ ಇಷ್ಟು ನಮ್ಮ ದೇಶದಲ್ಲಿ ವೈವಿಧ್ಯವಾಗಿ ಇದ್ದರೂ ಕೂಡ ಎಷ್ಟು ಸಂಪನ್ಮೂಲ ವ್ಯಕ್ತಿಗಳು ಆ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಶಿಕ್ಷಣದಲ್ಲಿ ಇಲ್ಲಿ ಶಿಕ್ಷಣವನ್ನು ನೋಡಲಿಕ್ಕೆ ಎಷ್ಟು ಶಿಕ್ಷಕರು ಇದ್ದರು? ಒಂದು ಲೆಕ್ಕ ಕೊಡು. ಶಾಸ್ತ್ರೀಯವಾದಂತಹ ಒಂದು ಪಕ್ಕವಾದ್ಯ ಇರ್ಬೋದು, ಅಥವಾ ಸಂಗೀತ ಇರ್ಬೋದು, ನೃತ್ಯಗಳಿರ್ಬೋದು, ಅಥವಾ ಒಂದು ಜನಪದೀಯವಾದಂತಹ ವಿಚಾರಗಳಿರ್ಬೋದು, ಇದನ್ನು ಅಥವಾ ಚಿತ್ರಗಳಿರ್ಬೋದು, ಇದನ್ನು ಕಲಿಸಲಿಕ್ಕೆ ಒಂದು ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣದಲ್ಲಿ ಎಷ್ಟು ಟೀಚರ್ಸ್ ಇದ್ದರು? ಬೇರೆ ಎನಿಕೆ ಟೀಚರ್ಸ್ಗಳು ಇದ್ದರೆ ಈ ಸೈನ್ಸ್ನೊಟ್ಟಿಗೆ, ಈ ಮ್ಯಾಥ್ಸ್ನೊಟ್ಟಿಗೆ, ಅಥವಾ ಈ ಇಂಗ್ಲೀಷ್ನೊಟ್ಟಿಗೆ ನಾವು ಯಾವ ರೀತಿಯ ಒಂದು ಶಿಕ್ಷಣವನ್ನು ಇದನ್ನು ನ್ಯಾಯಯುತವಾಗಿ ಕೊಡಲಿಕ್ಕೆ ಸಾಧ್ಯ? ಇನ್ನು ಎಷ್ಟು ಪರಿಕರಗಳು, ಅದಕ್ಕೆ ಬೇಕಾಗುವ ಎಷ್ಟು ಯೋಜನೆಗಳು ವಿದ್ಯಾಸಂಸ್ಥೆಗಳು
ಇಟ್ಟುಕೊಂಡಿರುವಂಥ ಒಂದು ಒಂದು ಅಂಗಳ ಎಷ್ಟು ಒಂದು ಸಂಸ್ಥೆಗಳಲ್ಲಿ ನಮ್ಮಲ್ಲಿ ಇದೆ. ಆಮೇಲೆ ಅಲ್ಲಿರುವಂತಹ ಒಂದು ಸಾಮಾನ್ಯ ವ್ಯಾಯಾಮ ಮಾಡುವಂಥ ಒಂದು ಕೊಠಡಿ ಇರ್ಬೋದು ಅಥವಾ ಒಂದು ಗುಂಪಾಟ ಮಾಡಲಿಕ್ಕೆ ಇರ್ಬೋದು, ಎಷ್ಟು ವಿಷಯಗಳು ಇವತ್ತಿದೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇರುವಂತಹ ಒಂದು 225 ಕಾಲೇಜಿನಲ್ಲಿ ಎಷ್ಟು ಜನ ಒಂದು ಕ್ರೀಡೆಯನ್ನು ಕಲಿಸುವಂತ ಮುಖ್ಯ ಶಿಕ್ಷಕರಿದ್ದಾರೆ. ಸರ್ಕಾರ ಎಷ್ಟು ನೇಮಕವನ್ನು ಇದನ್ನು ಪ್ರಾಮಾಣಿಕವಾಗಿ ಪ್ರಾಥಮಿಕ ಶಿಕ್ಷಣ ನಮ್ಮ ಪದವಿ ಶಿಕ್ಷಣದವರಿಗೆ ಮಾಡಿದೆ ಎಂಬುದನ್ನು ಆಲೋಚನೆ ಮಾಡಿ. 42 ನಮ್ಮ ಕಾಲೇಜುಗಳು ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಎಷ್ಟು ಕ್ರೀಡೆಗೆ ಸಂಬಂಧಪಟ್ಟ ಕ್ರೀಡಾ ತರಬೇತಿದಾರರಿದ್ದಾರೆ, ಎಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ತರಬೇತಿದಾರರಿದ್ದಾರೆ ಎಂಬುದನ್ನು ಆಲೋಚನೆ ಮಾಡಿ. ಹೀಗಿರುವಾಗ ಇದು ಕೇವಲ ಮಾತಿಗೆ ಮಾತ್ರ ಹೊರತು, ಮೈಕಕ್ಕೆ ಹೇಳಲಿಕ್ಕೆ ಮಾತ್ರ ಹೊರತು ಬೇರೆ ಯಾವ ವಿಚಾರಕ್ಕೂ ಇದು ಇಲ್ಲದನ್ನು ನಾವು ಗಮನಿಸಿದ್ದೇವೆ. ಈಗ ಹೊಸ ಶಿಕ್ಷಣ ನೀತಿ ಬಂದಾಗ ಹಿಂದೆ ಸಾರ್ವತ್ರಿಕ ಶಿಕ್ಷಣಕ್ಕೆ ಒತ್ತು, ಈಗ ಎಲ್ಲರಿಗೂ ಶಿಕ್ಷಣ ಮಾತ್ರವಲ್ಲ ಗುಣಾತ್ಮಕವಾದಂತಹ ಶಿಕ್ಷಣ, ಕ್ವಾಲಿಟಿ ಆಫ್ ದ ಎಜುಕೇಶನ್ ಕೊಡಬೇಕು ಎಂಬ ಹೊಸ ಪಾಲಿಸಿ ಬಹಳ ಒಳ್ಳೆಯ ರೀತಿಯಲ್ಲಿ ಬಂತು. ಹಾಗೆ ವೃತ್ತಿ ಮತ್ತು ಯಾವುದೇ ಕೌಶಲ್ಯಗಳಿಗೆ ಹೆಚ್ಚು ಒತ್ತು ಕೊಡಬೇಕು, ದೇಶೀಯವಾದ ವಿಚಾರಗಳಿಗೆ ಒತ್ತು ಕೊಡಬೇಕು ಎಂಬ ವಿಚಾರ ಬಂದು ನಮ್ಮ ಸಮನ್ವಯಗಾರರು ಹೇಳಿದಾಗೆ ನಮ್ಮ ಸಂಸ್ಕೃತಿಗೆ ಬಹಳ ಮೂಲವಾದಂತಹ ಒತ್ತನ್ನು ಕೊಟ್ಟು ಶಿಕ್ಷಣದಲ್ಲಿ ಬಹಳ ಇದನ್ನು ನಾನು ನೋಡಿದ್ದೇವೆ. ಇದು ಈಗ 3 ವರ್ಷದ ಮೇಲೆ 3+2+3+3+4 ಎಂಬ ಶಿಕ್ಷಣದಲ್ಲಿ ಬಂತು. ಅದಕ್ಕಾಗಿ 3 ವರ್ಷ ಆದ ಕೂಡಲೇ 3 ವರ್ಷದಿಂದ 6 ವರ್ಷದವರೆಗೆ ಅಂಗನವಾಡಿಯಲ್ಲಿ ಮಕ್ಕಳ ಸಂಪೂರ್ಣ ಬೆಳವಣಿಗೆ ಬೇಕಾದ ವ್ಯವಸ್ಥೆ, ಅದರಲ್ಲಿ ಬೌದ್ಧಿಕ, ಶಾರೀರಿಕ, ಸಾಮಾಜಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ತಯಾರು ಮಾಡುವುದು, ಅದನ್ನು ECCE ಅಂದರೆ ಫೌಂಡೇಶನ್ ಅರ್ಲಿ ಚೈಲ್ಡ್ ಆ್ಯಂಡ್ ಕೇರ್ ಆ್ಯಂಡ್ ಎಜುಕೇಶನ್ ಎಂಬ ನೀತಿಯಿಂದ ಬರ್ತದೆ. 6 ವರ್ಷದಿಂದ 8 ವರ್ಷದವರೆಗೆ 2 ಕ್ಲಾಸ್ ಮುಗಿಯುತ್ತದೆ, ಅದು ಪೂರ್ವ ಪ್ರಾಥಮಿಕ. 8 ವರ್ಷದಿಂದ 11 ವರ್ಷವಾಗುವಾಗ 5ನೇ ಕ್ಲಾಸ್ ಮುಗಿಯುತ್ತದೆ, ಪ್ರಾಥಮಿಕ ತರಗತಿ ಮುಗಿಯುತ್ತದೆ. 14 ವರ್ಷವಾಗುವಾಗ 8ನೇ ತರಗತಿಗೆ ಮುಗಿಯುತ್ತದೆ, ಮಾಧ್ಯಮಿಕ ತರಗತಿ ಮುಗಿಯುತ್ತದೆ. 18 ವರ್ಷವಾಗುವಾಗ 18 ವರ್ಷವಾಗುವಾಗ 9, 10, 11, 12 ತರಗತಿ ಮುಗಿಯುತ್ತದೆ, ಹೈಯರ್ ಸೆಕೆಂಡರಿ ಮುಗಿಯುತ್ತದೆ. ಆಮೇಲೆ ಡಿಗ್ರಿ 3 ವರ್ಷ ಅಥವಾ 4 ವರ್ಷ 2 ಮೋಡಲ್ ಇದೆ. ಆಮೇಲೆ PG 1 ವರ್ಷವಿದೆ ಅಥವಾ 2 ವರ್ಷವಿದೆ, ಇಂಟಗ್ರೇಟೆಡ್ ಟೀಚರ್ ಎಜುಕೇಶನ್ 4 ವರ್ಷವಿದೆ, MPhil ಇಲ್ಲ, PhD ಪ್ರೋಗ್ರಾಮ್ ಇದೆ. ಇದು ಸಾಮಾನ್ಯವಾಗಿ ಇರುವಂತಹ ಒಂದು ನೀತಿ. ಸರಿ, ಇಲ್ಲೂ ಕೂಡ ಬಹಳ ಸುಂದರವಾಗಿ ನಮ್ಮ ಇಡೀ ಒಂದು ಕ್ರೀಡೆ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಒಳಗೊಂಡಂತ ಬಹಳ ವಿಚಾರವನ್ನು ಇವತ್ತು ನಮ್ಮ ನೀತಿಯಲ್ಲಿ ತಂದಿದ್ದಾರೆ. ಇವತ್ತು ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆ ಎಷ್ಟು ಒತ್ತು ಇದೆ, ಅದು ಡಿಗ್ರಿಲೂ ಕೂಡ ಇದೆ. ಯಾವ ಮಾಧ್ಯಮ ಇದ್ರೂ ವ್ಯವಸ್ಥೆ ಒಂದೇ ರೀತಿಯಾಗಿದೆ. ಪ್ರಾಥಮಿಕ ತರಗತಿಯಲ್ಲಿ ಮಾತ್ರ ಭಾಷೆಗಳಿದ್ದಕ್ಕೆ ವಿಶೇಷವಾದ ಒತ್ತಿದೆ. ಇದೆಲ್ಲವೂ ಬಹಳ ಸುಂದರವಾಗಿ ಇದೆ. ನಾನು ಸ್ಪಷ್ಟವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಷಯಗಳು ಬಹಳ ಒಳ್ಳೆಯ ವಿಷಯಗಳಿದೆ. ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತಿಲ್ಲ, ಯಾಕಂದರೆ ದೀರ್ಘವಾಗಿ ಅದರ ಅಂಶಗಳು ಹೇಳಬೇಕು. ಆದರೆ ಒಟ್ಟಿನಲ್ಲಿ ಗಮನಿಸಿದರೆ ಇವತ್ತು ಈಗಿನ ಹೊಸ ಶಿಕ್ಷಣ ನೀತಿಯಲ್ಲಿ ಬಹಳ ಒಳ್ಳೆಯ ಒಂದು ವಿಷಯ ಇದರಲ್ಲಿ ಇರುವುದನ್ನು ನಾನು ಗಮನಿಸಿದ್ದೇನೆ. ಇವತ್ತು ಈ ದೃಷ್ಟಿಯಲ್ಲಿ ಇವತ್ತು ಬಹಳ ಒಳ್ಳೆಯ ಅಂಶಗಳನ್ನು ಇದರಲ್ಲಿ ಸೇರಿಸಿಕೊಂಡಿದ್ದಾರೆ. ನನ್ನ ಆಶೆ ಇಷ್ಟೇ, ಈಗ ಇಡೀ ನಮ್ಮ ಸಾಂಸ್ಕೃತಿಕ ರಂಗವನ್ನು ತೆಗೆದುಕೊಳ್ಳುವಾಗ ಒಂದು ಆಲೋಚನೆ ಮಾಡುವ, ಸಾಂಸ್ಕೃತಿಕದಲ್ಲಿ ಒಂದು ಇಡೀ ಆಲೋಚನೆ ಮಾಡಿದ್ರೆ ನಮ್ಮಲ್ಲಿರುವಂತಹ ಒಟ್ಟು ವಿದ್ಯಾರ್ಥಿಗಳನ್ನು ಗಮನಿಸಿಕೊಂಡು, ಇದರಲ್ಲಿ ಎಲ್ಲರೂ ನಮ್ಮ ಮುಖ್ಯವಾದಂತಹ ಕಲಾವಿದರು ಆಗಬಹುದು, ಒಳ್ಳೆ ತಿಳುವಳಿಕೆ ಇದ್ದಂಥ ಒಂದು ಇಡೀ ಅದರ ಬಗ್ಗೆ ಎಲ್ಲ ಆಯಾಮದಲ್ಲಿ ಕಲಿತಂತ ಒಬ್ಬ ಪ್ರೇಕ್ಷಕ ಬಹಳ ಮುಖ್ಯ. ಒಬ್ಬ ಪ್ರೇಕ್ಷಕ, ಯಾಕೆಂದ್ರೆ ಈಗ ಕಲಾವಿದನಿಗೆ ಇರುವಂತಹ ಸವಾಲೇ ಒಂದು ಉತ್ತಮ ಮಟ್ಟದ ಒಂದು ಗುಣಮಟ್ಟದ ಒಬ್ಬ ಪ್ರೇಕ್ಷಕ. ಇವತ್ತು ನಮಗೆ ಇರುವಂತಹ ಬಹಳ ದೊಡ್ಡ ಕೊರತೆ ಒಂದು ಪ್ರೇಕ್ಷಕ. ಎಂತೆಂಥ ದೊಡ್ಡ ಉತ್ಸವಗಳಿಗೆ ಹೋದಾಗ, ಈಗ ಒಂದು ಮೈಸೂರು ದಸರಾಕ್ಕೆ ಹೋದಾಗ ಎಂತೆಂಥ ಕಲಾವಿದರು ಬರ್ತಾರೆ, ಒಂದು ಒಳ್ಳೆಯ ಪ್ರೇಕ್ಷಕನಾಗಿದ್ದದಲ್ಲಿ ಕೊರತೆ ಇರುವುದನ್ನು ನಾವು ಗಮನಿಸಿದ್ದೇವೆ. ಇದೇ ರೀತಿ ಇಡೀ ಈ ವಿಚಾರವನ್ನು ಮಂಡನೆ ಮಾಡಲಿಕ್ಕೆ ಇರುವಂಥ ಒಬ್ಬ ಸಂಘಟನೆ ಬಹಳ ಮುಖ್ಯ ಇವತ್ತು ಬೇಕಾಗ್ತದೆ. ಕಲಾವಿದನಿಗೆ ಸಂಘಟನೆ ಮಾಡಲಿಕ್ಕೆ ಆಗುವುದಿಲ್ಲ, ಪ್ರೇಕ್ಷಕ ಅವನಿಗೆ ಒಳ್ಳೆಯ ಮನಸ್ಸಿನಲ್ಲಿ ಅವನಿಗೆ ಸಂಘಟನೆ ಮಾಡಲಿಕ್ಕೆ ಗೊತ್ತಿಲ್ಲ. ಇಂಥ ದೃಷ್ಟಿಯಲ್ಲಿ ಒಂದು ಕಲೆ ಬಗ್ಗೆ ಆಸಕ್ತಿ ಇದ್ದುಕೊಂಡು ಒಂದು ಪ್ರೇಕ್ಷಕರ ಇದನ್ನು ಅರ್ಥ ಮಾಡಿಕೊಂಡಿರುವಂತಹ ಒಬ್ಬ ಸಂಘಟಕ ಬಹಳ ಕೆಟ್ಟ ಸಂಘಟನೆಗಳಿದ್ದರೆ ಇವತ್ತು ನಮ್ಮ ದೇಶದಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಕ್ರಿಯೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಒಟ್ಟಲ್ಲಿ ನಮಗೆ ಸೌಂದರ್ಯ ಪ್ರಜ್ಞೆ, ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆ ಅವನು ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಸೌಹಾರ್ದತೆಯನ್ನು ಪ್ರೀತಿಸ್ತಾನೆ, ಪರಿಸರವನ್ನು ಪ್ರೀತಿಸ್ತಾನೆ. ಅವನು ಈ ದೇಶದ ಬಹಳ ದೊಡ್ಡ ಒಂದು ಶಕ್ತಿ ಸಂಪನ್ಮೂಲ. ಯಾರಿಗೆ ಈ ಮನಸ್ಸಿಲ್ಲ ಅವನು ಈ ದೇಶದ ಅಪಾಯಕಾರಿ ವ್ಯಕ್ತಿ. ಈ ದೃಷ್ಟಿಯಲ್ಲಿ ಇವತ್ತು ವಿದ್ಯೆಯ ಜೊತೆ
ನಾವು ಇವತ್ತು ಇಂಥ ಒಂದು ಆಲೋಚನೆ ಮಾಡೋದು ಬಹಳ ಪ್ರಮುಖ. ಈ ಒಂದು ಬಹಳ ಪ್ರಮುಖ. ಇಂಥ ದೃಷ್ಟಿಯಲ್ಲಿ ಇವತ್ತು ನಾವು ನೋಡುವಾಗ ಸಾಂಸ್ಕೃತಿಕವಾಗಿ ಹಲವು ಆಯಾಮದಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದೇ ರೀತಿ ಕ್ರೀಡೆಯಲ್ಲಿ ನೋಡಿದರೂ ಅಂತಿಮವಾಗಿ ಒಂದು ಪದಕ ಇರ್ಬೋದು, ಅದು ಇಡೀ ಜಗತ್ತಿನ ಒಲಿಂಪಿಕ್ ಬರುವಾಗ ಅಥವಾ ಯಾವುದೇ ಬರುವಾಗ ನಮಗೊಂದು ಪದಕದ ಬಹಳ ಪ್ರಮುಖವಾಗಿ ಕಾಣ್ತದೆ, ಪದಕ ಇರ್ಬೋದು. ಆದರೆ ಇವತ್ತು ದೈಹಿಕ ಮಾನಸಿಕ ಆರೋಗ್ಯ ಅಷ್ಟೇ ಮುಖ್ಯ. ಕೇವಲ ಪದಕ ಮಾತ್ರ ಅಲ್ಲ, ಒಬ್ಬ ಮನುಷ್ಯನಿಗೆ ದೈಹಿಕ ಮಾನಸಿಕವಾದ ಆರೋಗ್ಯ, ಇನ್ನು ಸ್ವಲ್ಪ ಮಟ್ಟಿಗೆ ಮನೋರಂಜನೆ, ಒಂದು ಖುಷಿ, ಅದರ ಒಟ್ಟಿಗೆ ಸೌಹಾರ್ದತೆ ಕೂಡಿ ಮಾಡುವಂತಹ ಒಂದು ಕೆಲಸದ ಗುಣ, ಇದೇ ರೀತಿ ಅದನ್ನು ಮತ್ತು ವಿಸ್ತಾರ ಮಾಡೋದಾದರೆ ಒಟ್ಟಲ್ಲಿ ಒಂದು ಕ್ರೀಡಾ ಮನೋಭಾವ ಇದು ಬರುವ ಹಾಗೆ ಒಂದು ಇಡೀ ನಮ್ಮ ಒಂದು ಚಟುವಟಿಕೆ, ನಮ್ಮ ಇಡೀ ಒಂದು ಓದುವಂಥ ಕ್ರಮದಲ್ಲಿ ಅದು ಪ್ರಾಥಮಿಕದಿಂದ ಅಲ್ಲಿವರೆಗೆ ಬೆಳೆದುಕೊಂಡು ಬರಬೇಕು. ಯಾವ ವ್ಯಕ್ತಿಗೆ ಒಂದು ಸೌಂದರ್ಯ ಪ್ರಜ್ಞೆ ಇದೆ, ಒಟ್ಟಲ್ಲಿ ಯಾವ ವ್ಯಕ್ತಿಗೆ ಒಂದು ಕ್ರೀಡಾ ಮನೋಭಾವ ಇದೆ, ಅವನು ಜೀವನದ ಒಂದು ಇಡೀ ನಮ್ಮ ಬದುಕಿನ ಒಂದು ಅದ್ಭುತ ವ್ಯಕ್ತಿಯಾಗಿ ಕೊಂಡು ಬರ್ತಾರೆ. ಇದು ಬಹಳ ಮುಖ್ಯ. ನನಗಂತೂ ಈ ಎರಡು ಇಲ್ಲದೆ ಹೋದರೆ ಅದು ಶಿಕ್ಷಣವೇ ಅಲ್ಲ ಅಂತ ನಾನು ಆಲೋಚನೆ ಮಾಡಬೇಕು. ಅದೇ ರೀತಿ ಈ ಎರಡು ವಿಷಯದಲ್ಲಿ ಒಬ್ಬರ ಬದುಕು ಅದು ಸಾರ್ಥಕವಾದಂಥ ಬದುಕು ಅಲ್ಲ ಅಂತ ನಾನು ತಿಳಿದವ. ಈ ದೃಷ್ಟಿಯಲ್ಲಿ ಇವತ್ತು ಇದಕ್ಕೆ ಬಹಳಷ್ಟು ಒತ್ತನ್ನು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಯಾರ್ಯಾರೇ ಈ ವಿಷಯದಲ್ಲಿ ಯಾವ್ಯಾವ ಹಂತದಲ್ಲಿ ಬೆಳೆಯಲು ಸಾಧ್ಯ, ಈ ಸಾಧ್ಯತೆ ಮೂಡಬೇಕು. ಅದೇ ರೀತಿ ಒಂದು ಕ್ರೀಡೆ ಸಾಂಸ್ಕೃತಿಕ ಆಗುವಾಗ ಆಯಾ ಪ್ರದೇಶದ, ಆ ರಾಜ್ಯಗಳ, ಆ ಯೂನಿವರ್ಸಿಟಿಗಳಿಗೆ ಅನುಗುಣವಾಗಿ ಒತ್ತು ಕೊಡಬೇಕು ಎಂಬ ವಿಚಾರದಲ್ಲಿ ಇದೆ. ಬಹಳ ಮುಖ್ಯವಾದ ವಿಚಾರ. ಇವತ್ತು ಶಾಸ್ತ್ರೀಯಕ್ಕೆ ಸಂಬಂಧಪಟ್ಟದ್ದು ನಾವು ಹೇಳುವುದಾದರೆ ಅದು ಒಂದು ದೇಶೀಯ ಮಟ್ಟದಲ್ಲಿ, ಅದು ಒಂದು ಆಯಾ ಪ್ರದೇಶಕ್ಕೆ ಅನುಗುಣವಾಗಿಲ್ಲ. ನಮ್ಮ ಇಡೀ ದೇಶದ ಒಂದು ಸಾಂಸ್ಕೃತಿಕ ಬದುಕನ್ನು, ಕ್ಲಾಸಿಕಲ್ ಬದುಕನ್ನು ತೆಗೆದು ನೋಡಿದರೆ ಅದರಲ್ಲಿ ಇವತ್ತು ಒಂದು ಪಕ್ಕವಾದ್ಯ ಇರ್ಬೋದು, ಒಂದು ಶಾಸ್ತ್ರೀಯವಂತ ಸಂಗೀತದಲ್ಲಿ ಕರ್ನಾಟಕ ಹಿಂದೂಸ್ತಾನಿ ಇರ್ಬೋದು, ಅಥವಾ ನೃತ್ಯದಲ್ಲಿ 8 ವಿಧದ ಶಾಸ್ತ್ರೀಯ ನೃತ್ಯ, ಅದು ಭರತನಾಟ್ಯ, ಕುಚಿಪುಡಿ, ಕಥಕಲಿ, ಕಥಕ್ ಅಥವಾ ಮೋಹಿನಿಯಾಟ್ಟಂ ಅಥವಾ ಒಡಿಸ್ಸಿ, ಮಣಿಪುರ ನೃತ್ಯ, ಇವುಗಳೆಲ್ಲ ಒಂದು 8 ವಿಧದ ಶಾಸ್ತ್ರೀಯ ನೃತ್ಯಗಳಿರ್ಬೋದು. ಇದೆಲ್ಲವೂ ಇವತ್ತು ದೇಶೀಯ ಸಂಪತ್ತು. ಅದು ಒಂದು ರಾಜ್ಯಕ್ಕೆ, ಒಂದು ಜಿಲ್ಲೆಗೆ ಅಥವಾ ಒಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟದ್ದಲ್ಲ. ಮೋಹಿನಿಯಾಟ್ಟಂ ಬಹಳ ಮುಖ್ಯವಾಗಿ ಕೇರಳದ ಆಗಿದ್ದರೂ ಕೂಡ ಅದು ಇವತ್ತು ದೇಶವನ್ನು ಮೀರಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಅದು ಭರತನಾಟ್ಯವಾಗಿರ್ಬೋದು, ಒಂದು ಒಡಿಸ್ಸಿ ನೃತ್ಯವಾಗಬಹುದು. ಒಡಿಸ್ಸಿ ನೃತ್ಯ ಒಂದು ಒಡಿಸ್ಸಾದ ಊರಿನದ್ದು ಆಗಿದ್ದರೂ ಕೂಡ ಇವತ್ತು ಅದು ಜಾಗತಿಕ ಮಟ್ಟದಲ್ಲಿದೆ. ಆದ್ದರಿಂದ ಶಾಸ್ತ್ರೀಯಕ್ಕೆ ನಾವು ಒಂದು ಇತಿಮಿತಿಯನ್ನು ಹಾಕಲಿಕ್ಕೆ ಸಾಧ್ಯ. ಅದೇ ರೀತಿ ಪಕ್ಕವಾದ್ಯದಲ್ಲಿ ಇರುವಂಥ ಒಂದು ಗಾಳಿ ವಾದ್ಯದಲ್ಲಿ ಒಂದು ಕೊಳಲಿರ್ಬೋದು, ಅಥವಾ ತಂತಿವಾದ್ಯದಲ್ಲಿ ಇರುವಂಥ ಯಾವುದೇ ಒಂದು ನಮ್ಮ ತಂತಿವಾದ್ಯದ ಸಂಕರಣಗಳಿರ್ಬೋದು, ಅಥವಾ ಒಂದು ನಮ್ಮ ಚರ್ಮವಾದ್ಯದಲ್ಲಿ ಇರುವಂಥ ಒಂದು ತಬಲಾ ಇರ್ಬೋದು, ಅಥವಾ ಯಾವುದೇ ಮೃದಂಗಗಳಿರ್ಬೋದು. ಅದು ಇವತ್ತು ಒಂದು ಊರಿಗೆ ಸೀಮಿತವಾದಲ್ಲ, ಇದು ಇಡೀ ದೇಶಕ್ಕೆ, ಜಗತ್ತಿಗೆ ಸೀಮಿತವಾದ. ಇಂಥದ್ದಿರುವಾಗ ಇದನ್ನು ಹೇಗೆ ನಮ್ಮ ಪಠ್ಯದೊಳಗೆ ಸೇರಿಸಬಹುದು, ಇದೆಲ್ಲವೂ ಇಟ್ಕೊಂಡು ಹೇಗೆ ಹೋಗಬಹುದು ಎಂಬುದರ ಬಗ್ಗೆ ಒಂದು ಆಲೋಚನೆ. ಜನಪದಕ್ಕೆ ಸಂಬಂಧಪಟ್ಟದ್ದು ಆಗುವಾಗ ಅದು ಒಂದು ಊರಿಗೆ, ಒಂದು ಜಿಲ್ಲೆಗೆ, ಒಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಾಗ್ತದೆ. ನಮ್ಮಲ್ಲಿ ಇರುವಂಥ ಈಗ ಬಹಳ ಪ್ರಮುಖವಂತ ನಮ್ಮ ಜನಪದ, ಅದು ನಮ್ಮ ಯಕ್ಷಗಾನ ಇರ್ಬೋದು. ಅದು ಇವತ್ತು ರಾಜ್ಯದ 21 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಇರ್ಬೋದು. ಅದು ಕೇವಲ ಬಡವರಿಗೆ, ಕೆಂಪುತಿಟ್ಟಿಗೆ ಸೀಮಿತ ಅಲ್ಲ, ಬೇರೆ ಬೇರೆ ಆಯಾಮದಲ್ಲಿ ಒಂದು ಒಟ್ಟು ಯಕ್ಷಗಾನ ಅಂತ ನಾವು ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಈ ಯಕ್ಷಗಾನ ಅಂತ ಅಥವಾ ನಮ್ಮ ಊರಿನಲ್ಲಿರುವಂಥ ಒಂದು ತಂಗೀಲು, ನಮ್ಮ ತುಳು ಭಾಷೆಗೆ ಸಂಬಂಧಪಟ್ಟ ಒಂದು ತಂಗೀಲು ಇರ್ಬೋದು, ಅಥವಾ ಒಂದು ಸುಗ್ಗಿ ಕುಣಿತಗಳಿರ್ಬೋದು. ಇಂಥದ್ದೆಲ್ಲ ಬಹಳಷ್ಟು ಜನಪದವಾದಂಥ ಕಲೆಗಳು ಇವತ್ತಿದೆ. ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ಗಳು, ತಾಸೆ ಇರ್ಬೋದು, ಡೋಲ್ ಇರ್ಬೋದು, ಇಂಥ ಇನ್ಸ್ಟ್ರೂಮೆಂಟ್ಗಳಿರ್ಬೋದು. ಇದೆಲ್ಲವನ್ನು ನಮ್ಮ ಯೂನಿವರ್ಸಿಟಿ ಮಟ್ಟದಲ್ಲಿ, ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾವು ಜೋಡಣೆ ಮಾಡಬಹುದು. ಅದೇ ರೀತಿ ಇವತ್ತು ಕ್ರೀಡೆಯನ್ನು ನೋಡಿದರು ಈಗಾಗಲೇ ಮನ್ನಣೆ ಪಡೆದಂಥ, ಜಾಗತಿಕ ಮನ್ನಣೆ ಪಡೆದಂಥ ಅದೆಷ್ಟೋ ಗುಂಪು ಆಟಗಳಿದೆ, ವೈಯಕ್ತಿಕವಾದಂಥ ಆಟಗಳಿದೆ. ಇದೆಲ್ಲವೂ ಜಾಗತಿಕ ಮಟ್ಟದ್ದು ಮತ್ತು ನಮ್ಮ ದೇಶದಲ್ಲಿ ಇಡೀ ನಮ್ಮ ಒಟ್ಟು ಬದುಕಿನಲ್ಲಿ ಇರುವಂಥ ಬಹಳ ಪ್ರಮುಖವಾದಂಥ ಕೆಲವು ಕ್ರೀಡೆಗಳು ಇದೆ. ಅದರ ಜೊತೆ ನಮ್ಮ ಒಂದು ಊರಿಗೆ ಸಂಬಂಧಪಟ್ಟಂಥ ಕೆಲವು ಕ್ರೀಡೆಗಳು ಕೂಡ ಇದೆ. ಅದು ಇವತ್ತಿಗೂ ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟು ಹೋದರೂ ಕೂಡ ನಮ್ಮ ಒಂದು ಊರಿಗೆ ಸಂಬಂಧಪಟ್ಟ, ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಅದೆಷ್ಟೋ ನಮ್ಮ ಭಾಷೆಗನುಗುಣವಾಗಿರುವಂಥ ಕ್ರೀಡೆಗಳು ಇದೆ. ಇದನ್ನು ಎರಡನ್ನು ವರ್ಗೀಕರಣ ಮಾಡಿಕೊಂಡು ಎಲ್ಲದಕ್ಕೂ ಸೇರಿಸಲಿಕ್ಕೆ ಆಗದೆ ಹೋದರೂ ಈ ವಿಚಾರಗಳನ್ನು ನಮ್ಮ ಪಠ್ಯದೊಟ್ಟಿಗೆ ಹೇಗೆ ಸೇರಿಸಬಹುದು ಎಂಬುದರ ಬಗ್ಗೆ ಬಹಳಷ್ಟು ಆಲೋಚನೆಗಳು ಆಗಬೇಕು. ನಾನು ಕನ್ಕ್ಲೂಷನ್ಗೆ ಬರ್ತೇನೆ. ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಇದನ್ನು ತೆಗೆದರೆ ಹಿಂದೆ ನಡೆದ ಹಾಗೆ, ನಾನು ಯಾಕೆ ಹಿಂದಿನ ಒಂದು ವರ್ತಮಾನವನ್ನು ಕೊಟ್ಟೆ, ಹಿಂದೆ ಹೇಗಿತ್ತು ಅಂತ, ಅದೇ ಕಾಟಾಚಾರಕ್ಕಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಬಹಳಷ್ಟು ದೈವಗಳನ್ನು ನಂಬುವವರು.
ಇಂಥ ದೈವಗಳನ್ನು ನಂಬುವಾಗ ನಾವೆಲ್ಲ ಬಹಳಷ್ಟು ದೈವಗಳಿಗೆ ಸಂಬಂಧಪಟ್ಟ ಕೆಲವು ಚಟುವಟಿಕೆಗಳನ್ನು ವರ್ಷ ಇಡೀ ಮಾಡ್ತೇವೆ. ಮಾಡುವ ಯಾಕೆ ಅಂತ ಹೇಳಿದ್ರೆ ಆ ದೈವಗಳು ಉಪದ್ರ ಕೊಡ್ತದೆ ಅಂತ. ಅದೇ ರೀತಿ ಇವತ್ತು ನಮ್ಮ ಕ್ರೀಡಾ ಚಟುವಟಿಕೆಗಳು, ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳು ಇದು ಕೂಡ ಇಷ್ಟು ತನಕ ನಡೆದದ್ದು ಅಷ್ಟೇ. ಇದು ಯಾವ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಒಂದು ಕ್ರೀಡಾಕೂಟಗಳು ಇರ್ಬೋದು, ಅಥವಾ ನಮ್ಮ ಪ್ರತಿಭಾ ಕಾರಂಜಿಗಳ ಹೆಸರಿನಲ್ಲಿ ನಡೆಯುವಂಥ ಒಂದು ಕೆಲಸ ಇದ್ದಿರ್ಬೋದು, ಅಥವಾ ನಮ್ಮ ಯೂನಿವರ್ಸಿಟಿ ಸಂಬಂಧಪಟ್ಟ ಒಂದು ಯೋಜನೋತ್ಸವ ಇದ್ದಿರ್ಬೋದು, ಅಥವಾ ಒಂದು ಕ್ರೀಡೋತ್ಸವಗಳು ಇದ್ದಿರ್ಬೋದು. ಇದೆಲ್ಲವನ್ನು ಗಮನಿಸುವಾಗ ಇದೆಲ್ಲವೂ ನಾವು ದೈವಗಳಿಗೆ ಮಾಡುವ ಕೆಲಸದಾಗೆ ಇವತ್ತು ಅದನ್ನು ಮಾಡಿ ಮುಗಿಸಿ ನಮ್ಮ ಕೈ ತೊಳೆದುಕೊಂಡು ನಮ್ಮ ಕೆಲಸ ಮುಗೀತು ಅಂತೇಳಿ ನಾನು ಕೇಳಿ, ಇನ್ನೂ ಕೂಡ ಹೊಸ ನೀತಿ ಇಷ್ಟು ಸುಂದರವಾಗಿ ಬಂದಾಗ, ಈ ಸರ್ಕಾರ ಇಂಥ ಮನಸ್ಸು ಮಾಡಿದಾಗ ನಾವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕಾದ ನಮ್ಮ ಕರ್ತವ್ಯ. ಅದೇ ಚಾಳಿಯನ್ನು ನಾವು ಮುಂದುವರಿಸಿಕೊಂಡು ಹೋದರೆ ಇದು ಖಂಡಿತ ಇದು ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಯನ್ನು ಸಮರ್ಪಕವಾಗಿ ಅದನ್ನು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳುವುದಾದರೆ, ಎಲ್ಲಿವರೆಗೆ ಪ್ರಾಥಮಿಕ ಶಿಕ್ಷಣದಿಂದ ಇದನ್ನು ಹಿಡಿದುಕೊಂಡು ಮುಂದೆ ಬರಬೇಕು. ಅಲ್ಲಿ ಒಂದು ಪಂಚಾಂಗದಲ್ಲಿ ಇರುವಂತಹ ಒಂದು ಕಲ್ಲು ಸರಿಯಾಗಿ ಇಲ್ಲದೆ ಹೋದರೆ ಆ ಬಿಲ್ಡಿಂಗ್ ಅನ್ನು ಮುಂದೆ ಸಮರ್ಪಕವಾಗಿ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ನಾಳೆ ಒಂದು ಇಡೀ ಡಿಗ್ರಿ ಮುಗಿಸಿದ ಮೇಲೆ ನನಗೊಂದು ಸಾಂಸ್ಕೃತಿಕ ರಂಗಕ್ಕೆ ಸಂಬಂಧಪಡುವಂತಹ ಸೌಂದರ್ಯ ಪ್ರಜ್ಞೆ ಇರುವಂತಹ ಒಂದು ಮನಸ್ಸನ್ನು ಒಂದು ಕೊಡಿಯಪ್ಪ, ನಾನು 1 ಕೋಟಿ ರೂಪಾಯಿ ಕೊಡ್ತೇನೆ, ಕೊಡಿ ತಿಳಿದರೆ ಅದು ಮಾರ್ಕೆಟ್ನಲ್ಲಿ ಸಿಕ್ಕುವುದಿಲ್ಲ. ಅದೇ ರೀತಿ ಇವತ್ತು ಕ್ರೀಡಾ ಮನೋಭಾವ ಇರುವಂಥ ಒಂದು ನನಗೆ ಮನೋಭಾವ ಬರಬೇಕು, ನಾನು ದೊಡ್ಡ ಹೋರಾಟಗಾರನಾಗಬೇಕು, ನಾನು ನಿರಾಶೆ ಆಗಬಾರ್ದು, ನನ್ನ ಹತ್ರ ಎಲ್ಲ ದುಡ್ಡೆಲ್ಲ ಇದೆ, ನನಗೆ ಆ ಮನೋಭಾವದ ಕೊರತೆ ಇದೆ, 1 ಕೋಟಿ ರೂಪಾಯಿ ಕೊಡ್ತೇನೆ, ಒಂದು ಕ್ರೀಡಾ ಮನೋಭಾವ ಬರಬೇಕು ಅಂತ ಹೇಳಿದರೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದೃಷ್ಟಿಯಲ್ಲಿ ನಾವು ಇದನ್ನು ಬಾಲ್ಯದಿಂದಲೇ ಇದನ್ನು ಕಟ್ಟುತ್ತಾ ಬಂದರೆ ಮಾತ್ರ ಬರ್ತದೆ ಹೊರತು ಇಲ್ಲದ್ರೆ ಬರುವುದಿಲ್ಲ ಎಂಬುದು ಸತ್ಯ. ಆದ್ದರಿಂದ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಸಮರ್ಪಕವಾದಂಥ ಟೀಚರ್, ಎಷ್ಟು ಜನ ಟೀಚರ್ಸ್ ಇದ್ದಾರೆ ಹೇಳಿ, ಶಾಸ್ತ್ರೀಯವಾದಂಥ ಕಲೆಯನ್ನು ಕಲಿಸುವಂತಹ ಧೈರ್ಯದ ಟೀಚರ್ಸ್ಗಳು ಎಷ್ಟು ಇದ್ದಾರೆ ಹೇಳಿ, ಎಂಥ ಸಂಪನ್ಮೂಲ ನಮ್ಮಲ್ಲಿದೆ, ಅದರ ಕೊರತೆ ಎಷ್ಟು ಇದೆ ಎಂಬುದನ್ನು ಗಮನಿಸಿ. ಇಡೀ ಒಂದು ಚಿತ್ರಕಲೆಗೆ ಸಂಬಂಧಪಟ್ಟ ಎಷ್ಟು ಟೀಚರ್ಸ್ಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ, ರಾಜ್ಯದಲ್ಲಿದ್ದಾರೆ. ಶಾಸ್ತ್ರೀಯವಾದಂತಹ ಕಲೆಗಳನ್ನು ಕಲಿಸುವಂತ ಎಷ್ಟು ಟೀಚರ್ಸ್ಗಳ ನೇಮಕ ಇವತ್ತು ಸರ್ಕಾರದಲ್ಲಿ. ನಮ್ಮ ಶಾಲೆಗೆ ಬೇಕಾದಂಥ ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಮ ಶಾಲೆಗಳಿಗೆ ಬೇಕಾದಂಥ ಟೀಚರ್ಸ್ ಅನ್ನೇ ಮಾಡಲಿಕ್ಕೆ ಆಗದಂತ ನಮ್ಮ ಸರ್ಕಾರಗಳು ಇನ್ನು ಇದರ ಪ್ರಶ್ನೆ ಏನು ಹೇಳಿ, ಇವತ್ತು ಯೂನಿವರ್ಸಿಟಿಗಳಲ್ಲಿ ನೋಡಿದ್ರು ಕೂಡ ಯಾವ ಯೂನಿವರ್ಸಿಟಿಗಳಿವೆ, ನಮ್ಮ ರಾಜ್ಯದಲ್ಲಿರುವ 52 ಪ್ರಮುಖವಾದ ಯೂನಿವರ್ಸಿಟಿಗಳಿದೆ. ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳನ್ನು ಬಿಟ್ಟರೆ ಇವತ್ತು ಸರ್ಕಾರಿ ಚಿಂತನೆಯಲ್ಲಿರುವಂಥ ನಮ್ಮ ಒಟ್ಟು ಇದರಲ್ಲಿ ಎಷ್ಟು ಇಂಥ ಆಲೋಚನೆಗಳು ನಡೆಯುತ್ತದೆ ಹೇಳಿ. ಹೀಗಿರುವಾಗ ಇವತ್ತು ಸರ್ಕಾರಕ್ಕೆ ಮಾಡಲಿಕ್ಕೆ ಆಗದೆ ಹೋದರೆ ಬಾಕಿ ಪ್ರೈವೇಟ್ ಸಂಸ್ಥೆಗಳ ಬಗ್ಗೆ ಅವರು ಏನು ಅವಲೋಕನ ಮಾಡೋದು ಹೇಳಿ. ಹೀಗಿರುವಾಗ ಇದು ಬಹಳ ಕೆಟ್ಟವಾದಂಥ ವಿಧಾನದಲ್ಲಿ ಇಷ್ಟು ತನಕ ಬಂದಿತ್ತು. ಇನ್ನಾದರೂ 3 ವರ್ಷದಿಂದಲೇ ನಾವು ಅಂಗನವಾಡಿಯನ್ನು ಕಟ್ಟುತ್ತಾ ಬರುವಾಗಲೇ 3 ವರ್ಷ ಅಂಗನವಾಡಿ ಶಿಕ್ಷಣ ಇದೆ, ಅಲ್ಲಿಂದಲೇ ಈ ಒಂದು ಮನಸ್ಸನ್ನು ಮಕ್ಕಳಿಗೆ ಕೊಟ್ಟರೆ ಅದು ಸತ್ಯವನ್ನು ಸುಳ್ಳಲ್ಲ, ಬಹಳ ಮುಖ್ಯ. ಯಾಕೆಂದರೆ ಬಹಳಷ್ಟು ಸುಳ್ಳುಗಳನ್ನೇ ನಾವು ಕಲಿಸಿ ಈ ಮನೋರಂಜನೆಗೆ ಮತ್ತು ಈ ಸಾಂಸ್ಕೃತಿಕವಾದ ವಿಚಾರಗಳಿಗೆ ಇರುವ ಡಿಫರೆನ್ಸೇ ಗೊತ್ತಾಗಲಿಲ್ಲ. ಎಲ್ಲವೂ ಹುಚ್ಚುಕಟ್ಟಿದೆ, ಎಲ್ಲವೂ ನಮ್ಮ ಮನೋರಂಜನೆ ನೆಪದಲ್ಲಿ ಇವತ್ತು ಇಡೀ ಶಾಸ್ತ್ರೀಯವಂತಹ ಜಾನಪದದ ಕಲೆಗಳನ್ನು ಎಲ್ಲೆಲ್ಲಿ ಸುಳ್ಳು ಮಾಡಿಕೊಂಡು ಇವತ್ತು ಕೊಂಡೋಗಿ ಅದನ್ನು ಸಂಪೂರ್ಣ ಧ್ವಂಸ ಮಾಡ್ತಾ ಇದ್ದಾರೆ. ತಪ್ಪು ಇದನ್ನು ಹೇಳ್ತಾರೆ. ನನಗೆ ಎಷ್ಟೋ ಸಲ ಪ್ರಶ್ನೆ ಆಗ್ತಾ ಇದೆ, ಒಂದು ಮ್ಯಾಥ್ಸ್ ಅನ್ನು ತಪ್ಪು ಕಲಿಸಿದ್ರೆ, ಒಂದು ಸೈನ್ಸ್ ಅನ್ನು ತಪ್ಪು ಕಲಿಸಿದ್ರೆ ಎಷ್ಟು ದೊಡ್ಡ ದ್ರೋಹ ಆಗ್ತದೆ. ಹಾಗಾದ್ರೆ ಇಡೀ ಸಾಂಸ್ಕೃತಿಕ ಬದುಕನ್ನು ನಾವು ತಪ್ಪು ಕಲಿಸಿಬಿಟ್ರೆ ನಾಳೆ ಎಷ್ಟು ದೊಡ್ಡ ದ್ರೋಹ. ಆ ಮಕ್ಕಳು ಬೆಳೆಯುವಂತಹ ಸಮಯದಲ್ಲಿ ನಾವು ತಪ್ಪು ಸಂದೇಶ ಕೊಟ್ಟುಬಿಟ್ರೆ ಅವರು ನಾಳೆ ಎಲ್ಲಿ ಕಲಾವಿದರಾಗುವುದು, ಎಲ್ಲಿ ಅವರಿಗೆ ಸೌಂದರ್ಯ ಪ್ರಜ್ಞೆ ಬರುವುದು. ಒಬ್ಬ ಸೌಂದರ್ಯ ಪ್ರಜ್ಞೆ ಇದ್ದವ ಕೇಕೆ ಹಾಕಲಿಕ್ಕೆ ಸಾಧ್ಯವ, ಕುಡಿಲಿಕ್ಕೆ ಸಾಧ್ಯವ? ಅದು ಬರಬೇಕಾದ್ರೆ ಇವತ್ತು ಮನೋರಂಜನೆ ಮತ್ತು ನಮ್ಮ ಸಾಂಸ್ಕೃತಿಕ ಬದುಕಿಗೆ ಒತ್ತು ಕೊಡದೆ ನಮ್ಮ ಯಾವ ಸಾಂಸ್ಕೃತಿಕ ಬದುಕಿನಲ್ಲಿ ಏನ್ ಬೇಕಾದ್ರೂ ಮಾಡುವ ಕಲಾವಿದನಾಗಲಿ ನೋಡುವನಾಗಲಿ ಕುಚ್ಚಿದ್ದು ಕುಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಸೌಂದರ್ಯ ಪ್ರಜ್ಞೆ ಇಲ್ಲದೆ ಅದು ಕುಡಿಲಿಕ್ಕೆ ಸಾಧ್ಯ. ಇದಕ್ಕೆಲ್ಲ ಕಾರಣ ತಪ್ಪು ಕಲಿಸಿದ್ದರಿಂದ ತಪ್ಪು ಸಂಘಟನೆ ಮಾಡಿಕೊಂಡು ಶಾಸ್ತ್ರೀಯ ಮತ್ತು ಜಾನಪದದ ಕಲೆಯ ಹೆಸರನ್ನು ಇಟ್ಟುಕೊಂಡು ಇವತ್ತು ಮಾಡಿದಂಥ ತಪ್ಪಿನಲ್ಲೇ ತಪ್ಪು ಒಂದು ಇಡೀ ಒಂದು ಸಮುದಾಯವನ್ನು ಕಟ್ತಾ ಇದೆ. 35 ಕೋಟಿ ಒಂದು ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿದ್ದಾರೆ. ಅದು 1ನೇ ತರಗತಿಯಿಂದ PG ವರೆಗೆ. ನಮ್ಮ ರಾಜ್ಯದಲ್ಲೂ 1 ಕೋಟಿ ಜನಸಂಖ್ಯೆ ಇದ್ದಾರೆ. ಎಂಥ ಸಮಯ ಅದು, ಎಂಥ ಇಚ್ಛಾಶಕ್ತಿ ಇರುವಂತಹ ಸಮಯ ಅದು. ಹಸಿ ಗೋಡೆ, ಒಂದು ಕಲ್ಲನ್ನು ಬಿಸಾಡಿದ್ರೆ ಹಸಿ ಗೋಡೆ ಹೇಗೆ ಇರ್ತದೆ ಅಂತ ಮನಸ್ಸನ್ನಿದ್ದಂಥ ಆ ವರ್ಗ, ಎಂಥ ಇಮ್ಯುನಿಟಿ ಇದೆ, ಎಂಥ ರೋಗ ನಿರೋಧಕ ಶಕ್ತಿ ಇದೆ, ಎಂಥ ಆಸಕ್ತಿ ಅವರೊಟ್ಟಿಗೆ. ಇಡೀ ಒಂದು ಒಟ್ಟು ಬದುಕಿನಲ್ಲಿ ಒಂದು ಮನುಷ್ಯನಲ್ಲಿ ಇರುವಂತಹ ಬಹಳ ದೊಡ್ಡ ಶಕ್ತಿ ಇರುವುದೇ ಆ ಒಂದು 30 ವರ್ಷ ಇರುವಂತಹ ಅಪಾಯ. ಇಂಥ ಸಮಯದಲ್ಲಿ ಆ ಸಂಪನ್ಮೂಲವನ್ನು
ಸರಿಯಾಗಿ ನಾವು ವಹಿಸಿಕೊಡ್ಬೇಡುವ. ಸ್ಕಿಲ್ ಅಂತ ಹೇಳ್ತೇವೆ, ಇವತ್ತು ಕೌಶಲ್ಯ ಅಂತ ಹೇಳ್ತೇವೆ. ಇಂಥ ಕೌಶಲ್ಯ ಸ್ಕಿಲ್ ಅನ್ನು ಸರಿಯಾಗಿ ಇವತ್ತು ಜೋಡಣೆ ಮಾಡಬೇಡುವ ಹೇಳಿ ಇಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹೇಳ್ಬೋದು. ಇನ್ನೂ 3 ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಒಳ್ಳೆಯ ವಿಚಾರವನ್ನು ಇವತ್ತು ಇಟ್ಟಿದ್ದೀರಿ. ಇಂತಹ ಸಂದರ್ಭದಲ್ಲಿ ನನ್ನ ಆಶೆ ಇಷ್ಟೇ, ಇದು ಕೇವಲ ಒಂದು ಮಾತಿನಲ್ಲಿ ಅಥವಾ ಒಂದು ದಿನದಲ್ಲಿ ಮುಗಿಯುವಂಥದ್ದಲ್ಲ. ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇವತ್ತು ಬಹಳ ದೊಡ್ಡದಲ್ಲಿ ಕೆಲಸ ಇದೆ. ಸ್ಪಷ್ಟವಾದಂತಹ ನೀತಿಗಳು ಬೇಕಾಗ್ತದೆ. ಸ್ಪಷ್ಟವಾದಂತಹ ನೀತಿಗಳು ಕೆಲವು ಎಷ್ಟೋ ವಿಚಾರಗಳಾಗುವಾಗ ನಮ್ಮ ಸೆಂಟ್ರಲ್ನ ನೀತಿ ಆಗಲಿ, ಸ್ಟೇಟ್ ನೀತಿ ಆಗಲಿ, ಅವರಿಗೆ ಬೇಕಾಗುವ ಎಷ್ಟು ಸ್ಪಷ್ಟವಾಗಿ ಅದನ್ನು ನಿಶ್ಚಯಿಸ್ತಾರೆ, ಎಷ್ಟು ಸ್ಪಷ್ಟವಾಗಿ ಬರ್ತದೆ. ಅದರ ಬಗ್ಗೆ ಎಷ್ಟು ಜಗಳಗಳಾಗ್ತದೆ, ಎಷ್ಟು ದೊಂಬಿಗಳಾಗ್ತದೆ, ಎಷ್ಟು ಗಲಾಟೆಗಳಾಗ್ತದೆ. ಆದರೆ ನೀತಿಯನ್ನು ಮಾಡುವುದರಲ್ಲಿ ಬಹಳಷ್ಟು ಇದನ್ನು ಮಾಡ್ತಾರೆ. ಅದೇ ಈ ರೀತಿಯ ನೀತಿ ಕೂಡ ಇಂಥ ಶಿಕ್ಷಣದಲ್ಲಿ, ಇಂಥ ಶಿಕ್ಷಣ ಎಷ್ಟು ಪ್ರಾಮುಖ್ಯ, ಇನ್ನು ಶಿಕ್ಷಣ ಇಲ್ಲದೆ ಮನುಷ್ಯ ಹೇಗೆ ಬದುಕಲಿಕ್ಕೆ ಸಾಧ್ಯ? ಇಂಥ ಶಿಕ್ಷಣದಲ್ಲಿ ಕೂಡ ಇಂಥ ಸಾಂಸ್ಕೃತಿಕವಾದ ಮತ್ತು ಕ್ರೀಡಾ ಕ್ಷೇತ್ರದ ಒಂದು ಚಟುವಟಿಕೆ ಆಗಬೇಕಾದ್ರೆ ಸ್ಪಷ್ಟವಾದ ನೀತಿಯನ್ನು ಕೊಡಿ. ವೈಸ್ ಚಾನ್ಸಲರ್ಗೆ ಇವತ್ತು ಆಸಕ್ತಿ ಇಲ್ಲದೆ ಹೋದರೂ ಕೂಡ ನೀತಿಯಲ್ಲಿ ಸ್ಪಷ್ಟತೆ ಇದೆ. ಇವತ್ತೊಂದು ವಿದ್ಯಾಸಂಸ್ಥೆ ಒಬ್ಬ ಪ್ರಾಮುಖ್ಯವಾದಂತಹ ಒಂದು ಪ್ರಾಚಾರ್ಯರು ಇದರ ಬಗ್ಗೆ ಆಸಕ್ತಿ ಇಲ್ಲದರೂ ಕೂಡ ಶಿಕ್ಷಣ ನೀತಿ ಹೇಳ್ತಾ ಇದೆ. ಇವತ್ತು ಒಂದು ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಓದಿದಂತಹ ಒಬ್ಬ ಪ್ರಾಂಶುಪಾಲ ಆಗಿರ್ಬೋದು, ಇಡೀ ವಿದ್ಯಾಸಂಸ್ಥೆಯನ್ನು ಎಲ್ಲ ಆಯಾಮದಲ್ಲಿ ಹೇಗೆ ಮುಂದೆ ಕೊಂಡೋಗ್ತಾರೆ. ಅದೇ ರೀತಿ ಇವತ್ತು ಈ ಸಾಂಸ್ಕೃತಿಕವಾದಂತಹ ವಿಚಾರ, ಕ್ರೀಡಾ ವಿಚಾರಕ್ಕೂ ಅವರಿಗೆ ಆಸಕ್ತಿ ಇಲ್ಲದೆ ಹೋದರೂ ಕೂಡ ಇವತ್ತು ಸ್ಪಷ್ಟವಾದಂತಹ ನೀತಿ ಕೇಂದ್ರದಿಂದ ಮತ್ತು ರಾಜ್ಯದಿಂದ ಬಂದರೆ, ವಿದ್ಯಾ ಇಲಾಖೆಯಿಂದ ಬಂದರೆ ಏನು ಮಾಡಲಿಕ್ಕೆ ಸಾಧ್ಯ ಏನು? ಇದು ಸಾಧ್ಯವಾದ. ಆದರೆ ಅದಕ್ಕೆ ಅಷ್ಟೇ ಸ್ಪಷ್ಟವಾದ ನೀತಿ. ಮಕ್ಕಳಿಗೂ ಕೂಡ ಹಾಗೆ ಸುಮ್ಮನೆ ಇದರ ಆಸಕ್ತಿ ಮಾಡೋದಲ್ಲ. ಅವರು ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರೇನು ಪ್ರಯೋಜನ ಇಲ್ಲದೆ ಯಾವುದನ್ನು ಮಕ್ಕಳು ಮಾಡಲಿಲ್ಲ. ಅವರಿಗೆ ಗೊತ್ತಾಗಬೇಕು, ನಾನೊಬ್ಬ ಒಬ್ಬ ರೂವಾರಿ ಆದರೆ, ಸಾಂಸ್ಕೃತಿಕವಾಗಿ ನಾನು ಕಲಿತರೆ ನನ್ನ ಬದುಕಿಗೆ ಏನು ಪ್ರೇರಣೆ ಸಿಗ್ತದೆ, ನನ್ನ ಬದುಕು ಹೇಗೆ ಆಗ್ತದೆ. ಒಂದು ಕ್ರೀಡಾ ಮನೋಭಾವ ಬಂದರೆ, ನನಗೊಂದು ಆರೋಗ್ಯ ಸರಿಯಾಗಿ ಬಂದರೆ ನಾನು ಏನಾಗ್ತೇನೆ ಎಂಬುದರ ಬಗ್ಗೆ ಅವರಿಗೊಂದು ಅನುಭವ. ಅದಕ್ಕಾಗಿ ಅದಕ್ಕೆ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಪ್ರಪಾಂಗಗಳನ್ನು ಇಡಿ. ಪ್ರಪಾಂಗ ಇಡದೆ ಅವರು ಆಗುವುದಿಲ್ಲ. ಹೇಗೆ ಮ್ಯಾಥ್ಸ್ ಪ್ರಪಾಂಗಗಳುಂಟಾ, ಮಾರ್ಕ್ಗಳುಂಟಾ, ಹೇಗೆ ಒಂದು ಇಂಗ್ಲಿಷ್ಗೆಲ್ಲ ಉಂಟಾ, ಇದೇ ರೀತಿ ಕ್ರೀಡೆಗೆ ಸಾಂಸ್ಕೃತಿಕ ಆಗುವಾಗಲೂ ಇದಕ್ಕೊಂದು ಅಂಕ ಬರ್ತದೆ. ಕೇರಳದಂತಹ ಊರಿನಲ್ಲಿ ಇವತ್ತು ಅಲ್ಲಿ ಮಾಡುವಂತಹ ಒಂದು ಉತ್ಸವದಲ್ಲಿ ಅಲ್ಲಿ ಯಾರು ಫಸ್ಟ್ ಪ್ರೈಸ್ ಬಂದರು, ಯಾರು ಸೆಕೆಂಡ್ ಪ್ರೈಸ್ ಬಂದರು, ಅವರಿಗೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಶಿಕ್ಷಣದಲ್ಲಿ ಪ್ರಭಾಗಗಳು ಇದ್ದುಕೊಂಡು ಅವರು ಅದನ್ನು ಮುಂದೆ ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಆಸಕ್ತಿ ಹೆಚ್ಚು ಮಕ್ಕಳಿಗೆ ಬೆಳೀತದೆ. ಇವತ್ತು ನಮ್ಮ ರಾಜ್ಯಕ್ಕೆ ಆಗುವಾಗ ಇಲ್ಲಿ ಪ್ರಭಾಗಗಳು ಎಲ್ಲಿದೆ ಹೇಳಿ ಕಾಟಾಚಾರಕ್ಕಾಗಿ ನಡೀತದೆ. ಆ ದೃಷ್ಟಿಯಲ್ಲಿ ಇದಕ್ಕೆ ಬೇಕಾಗುವ ಅಂಕಗಳನ್ನು ಕೂಡ ಅಲ್ಲಲ್ಲಿ ಜೋಡಣೆ ಮಾಡಿಕೊಂಡು ಇವತ್ತು ಇಡೀ ಒಂದು ಸಿಲೆಬಸ್ ಅನ್ನು ಫ್ರೇಮ್ ಮಾಡಿದರೆ ಬಹಳಷ್ಟು ನ್ಯಾಯ ಆಗ್ತದೆ ಎಂಬ ಮಾತನ್ನು ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟಕ್ಕಾಗಿ, ನನ್ನ ಪ್ರೆಸೆಂಟೇಷನ್ಗೆ ಅವಕಾಶ ಕೊಟ್ಟಕ್ಕಾಗಿ ಖಂಡಿತ ನನ್ನನ್ನು ತಪ್ಪು ತಿಳ್ಕೋಬೇಡಿ. ಇದು ನೀವು ಒಪ್ಪಬೇಕು ಅಂತಿಲ್ಲ. ನನ್ನ ಒಬ್ಬ ಸಾಂಸ್ಕೃತಿಕ ಮತ್ತು ಕ್ರೀಡೆಯಲ್ಲಿ ಆಸಕ್ತಿ ಇದ್ದರಿಂದ ಈ ಪ್ರೆಸೆಂಟೇಷನ್ ಮಾಡಿದ್ದೇನೆ ಎಂದು ಹೇಳುವುದನ್ನು ಕೇಳಿಕೊಂಡು ನಿಮಗೆಲ್ಲ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೇನೆ.